ಶ್ರೀ ಗಣೇಶಾಯ ನಮಃ. ಸ್ನೇಹಿತರೆ ನಮಸ್ಕಾರ. ಪಿತೃಪಕ್ಷದಲ್ಲಿ ಪಿತೃಗಳನ್ನು ತೃಪ್ತಿಪಡಿಸುವುದು ಹೇಗೆ ಎಂದು ಸುಮಾರು ಜನ ಸರ್ಚ್ ಮಾಡ್ತಾ ಇರ್ತೀರ. ಯೂಟ್ಯೂಬ್ನಲ್ಲಿ ಅಲ್ಲಿ ಇಲ್ಲಿ ಇದರ ಕುರಿತಾಗಿ ಚಿಂತನೆಗಳು ಚರ್ಚೆಗಳು ನಡೆಯುತ್ತಾ ಇರ್ತವೆ. ಸ್ನೇಹಿತರೆ, ಪಿತೃಗಳನ್ನು ಸಂತೋಷಪಡಿಸಲು ಇರುವಂತಹ ಸುಲಭ ಮಾರ್ಗ ಯಾವುದು ಅದನ್ನು ತಿಳಿಸೋದಕ್ಕೆ ಈ ವಿಡಿಯೋ. ಬ್ರಹ್ಮಾಂಡ ಪುರಾಣದಲ್ಲಿ ಸಾಕ್ಷಾತ್ ಬೃಹಸ್ಪತಿ ನಮ್ಮ ಗುರುದೇವ, ಆ ಬೃಹಸ್ಪತಿಯೇ ಇದರ ಕುರಿತಾಗಿ ಚರ್ಚೆ ಮಾಡಿದ್ದಾರೆ. ಬನ್ನಿ ಅದು ಏನು ಮತ್ತು ಹೇಗೆ ಪಿತೃಗಳನ್ನು ತೃಪ್ತಿಪಡಿಸುವುದು ಎಂದು ತಿಳಿದುಕೊಳ್ಳೋಣ. ಬೃಹಸ್ಪತಿ ಹೇಳ್ತಾರೆ, ಸಮಸ್ತ ಪ್ರಾಣಿಗಳನ್ನು ಅಧೋಗತಿಯಿಂದ ಪಾರು ಮಾಡಿ ಸ್ವರ್ಗ ಸುಖದ ಮಾರ್ಗವನ್ನು ತೋರಿಸುವಂತಹ ದಾನ ವಿಶೇಷ ಮತ್ತು ಅವುಗಳ ಫಲವನ್ನು ನಾನು ಈ ದಿನ ನಿನಗೆ ತಿಳಿಸುತ್ತೇನೆ ಎಂದು ಬ್ರಹ್ಮಾಂಡ ಪುರಾಣದಲ್ಲಿ ತಮ್ಮ ಶಿಷ್ಯನಿಗೆ ಹೇಳ್ತಿದ್ದಾರೆ. ಲೋಕದಲ್ಲಿ ನಮಗೆ ಯಾವುದು ಶ್ರೇಷ್ಠ ಎನ್ನಿಸುತ್ತದೋ ಮತ್ತು ನಮಗೆ ಯಾವುದು ತುಂಬ ಖುಷಿ ಕೊಡುತ್ತದೋ ಅದನ್ನು ಅಷ್ಟೇ ಪ್ರೀತಿಯಿಂದ ನಾವು ದಾನ ಮಾಡಿದರೆ ಪಿತೃದೇವತೆಗಳು ಸಂತೃಪ್ತರಾಗುತ್ತಾರೆ. ಅದರಲ್ಲೂ ಮಹಾಲಯ ಅಮಾವಾಸ್ಯೆಯಲ್ಲಿ ನೀವು ಮಾಡಬೇಕಾಗಿರುವುದು ಹತ್ತಿಯಿಂದ ಮಾಡಿರುವಂತಹ ವಸ್ತುಗಳನ್ನು. ಹತ್ತಿಯಿಂದ ಮಾಡಿರುವಂಥ ವಸ್ತುಗಳಂದರೆ ಹಾಸಿಗೆ ಇರಬಹುದು, ತಲೆದಿಂಬು ಆಗಿರಬಹುದು, ಅಥವಾ ಕುಳಿತುಕೊಳ್ಳೋದಕ್ಕಿರುವಂತಹ ಒಂದು ಸಣ್ಣ ಒಂದು ಮೆತ್ತೆ ಎಂದು ಕರೀತಾರೆ ಅದನ್ನು. ಆ ಮೆತ್ತೆ ಅಂಥದ್ದನ್ನು ನೀವು ದಾನ ಮಾಡಿದರೆ, ಅದರಲ್ಲೂ ಪಾತ್ರರಿಗೆ ಯಾರಿಗೆ ಬೇಕಾಗಿದೆಯೋ ಅವರನ್ನು ಹುಡುಕಿ ಅವರಿಗೆ ದಾನ ಮಾಡಿದರೆ ನಿಜಕ್ಕೂ ಅದರಿಂದ ತುಂಬ ಒಳ್ಳೆಯದಾಗುತ್ತದೆ. ಯಾರು ಚಪ್ಪಲಿ ಇಲ್ಲದೆ ನಡೀತಾ ಇರ್ತಾರೋ ರಸ್ತೆಯಲ್ಲಿ, ಭಿಕ್ಷುಕರು ಅವರು ಇವರು ಯಾರು ಚಪ್ಪಲಿ ಇಲ್ಲದೆ ನಡೀತಾ ಇದ್ದಾರೋ, ಅವರಿಗೆ ಚಪ್ಪಲಿ ಸಹ ತೆಗೆದುಕೊಳ್ಳೋದಕ್ಕೆ ಆಗುವುದಿಲ್ಲವೋ ಅಂತಹವರು ನಿಮಗೆ ಕಂಡರೆ ಈ ಮಹಾಲಯ ಅಮಾವಾಸ್ಯೆಯ ದಿನ ನಿಮ್ಮ ಪಿತೃಗಳ ಹೆಸರು ಹೇಳಿ ಅವರಿಗೆ ಪಾದುಕೆಗಳನ್ನು ಅಂದರೆ ಚಪ್ಪಲಿಗಳನ್ನು ದಾನ ಮಾಡಿ. ಇದರಿಂದ ನಿಮಗೆ ಅಷ್ಟೇ ಅಲ್ಲ, ನಿಮ್ಮ ಪಿತೃಗಳಿಗೂ ಸಹ ತುಂಬ ಒಳ್ಳೆಯದಾಗುತ್ತದೆ. ಅಷ್ಟೇ ಅಲ್ಲ, ಇದರಿಂದ ಬರುವಂತಹದ್ದು ಈ ಒಂದು ಹತ್ತಿಯ ಒಂದು ಹಾಸಿಗೆ ಇರಬಹುದು, ತಲೆದಿಂಬಾಗಿರಬಹುದು ಮತ್ತು ಪಾದುಕೆಗಳನ್ನು ಅಂದರೆ ಪಾದರಕ್ಷೆಗಳನ್ನು ನೀಡುವುದರಿಂದ ನಿಮಗೆ ಲಭಿಸುವ ಲಾಭ ಏನು? ಯಾವುದೋ ಒಂದು ವಾಹನನ ಇಷ್ಟಪಡ್ತಾ ಇರ್ತೀರ, ಆ ಒಂದು ಕಾರ್ ತೆಗಿಬೇಕು ಅಂತ ಇಷ್ಟಪಡ್ತಾ ಇರ್ತೀರ, ಆ ಒಂದು ಬೈಕ್ ತೆಗಿಬೇಕು ಅಂತ ಇಷ್ಟಪಡ್ತಾ ಇರ್ತೀರ. ಅಂತಹದ್ದು ಯಾವುದೋ ಒಂದನ್ನು ನೀವು ವಾಹನವನ್ನು ಅಪೇಕ್ಷೆ ಮಾಡಿದ್ದರೆ ನೀವು ಮಾಡುವಂತಹ ಈ ದಾನ ಆ ಅಪೇಕ್ಷೆಯನ್ನು ಈಡೇರಿಸುತ್ತದೆ ಎಂದು ಬ್ರಹ್ಮಾಂಡ ಪುರಾಣದಲ್ಲಿ ಬೃಹಸ್ಪತಿಗಳು ಸ್ವತಃ ಹೇಳಿದ್ದಾರೆ. ಇನ್ನು ಬೀಸಣಿಕೆಯನ್ನು ದಾನ ಮಾಡುವುದರಿಂದ, ಅದರಲ್ಲೂ ತಾಳೆಯ ಅಂತಹ ವೃಕ್ಷಗಳಿಂದ ಮಾಡಿರುವಂತಹ ಬೀಸಣಿಕೆಯನ್ನು ದಾನ ಮಾಡುವುದರಿಂದ ಸಹ ನಿಮಗೆ ಸ್ವರ್ಗ ಸುಖ ದೊರೆಯುತ್ತದೆ ಎಂದು ಹೇಳುತ್ತಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ದಿನ ನೀವು ಮಾಡಬೇಕಾಗಿರುವಂತಹ ಅತಿ ದೊಡ್ಡ ದಾನ ಯಾವುದಪ್ಪ ಎಂದರೆ ಅದು ಅನ್ನದಾನ. ಅದರಲ್ಲೂ ಒಂದು ಕಂಡೀಷನ್ ಇದೆ. ಆ ಕಂಡೀಷನ್ ಏನಪ್ಪ ಎಂದರೆ ನಿಮಗೆ ಏನು ಇಷ್ಟವೋ ಅದನ್ನೇ ದಾನ ಮಾಡಬೇಕು. ನಿಮಗೆ ಅನ್ನ ಸಾಂಬಾರು ಇಷ್ಟ ಆದರೆ ಅನ್ನ ಸಾಂಬಾರು ದಾನ ಮಾಡಿ, ಪುಳಿಯೋಗರೆ ಇಷ್ಟವಾದರೆ ಪುಳಿಯೋಗರೆ ದಾನ ಮಾಡಿ, ಬಿರಿಯಾನಿ ಇಷ್ಟವಾದರೆ ಬಿರಿಯಾನಿ ದಾನ ಮಾಡಿ. ಇದರಲ್ಲಿ ಯಾವುದೇ ಒಂದು ಅಭ್ಯಂತರ ಇಲ್ಲ. ನಿಮಗೆ ಇಷ್ಟವಾಗುವಂತಹದ್ದು ಮತ್ತು ನೀವು ಸೇವಿಸುವಂತಹ ಕ್ವಾಲಿಟಿ. ಸುಮಾರು ಜನ ಏನು ಮಾಡ್ತಾ ಇರ್ತಾರಪ್ಪ ಅಂತ ಹೇಳಿದ್ರೆ, ನಾವು ಎಲ್ಲ ನೋಡಿರ್ತೀವಿ, ಧರ್ಮಸ್ಥಳಕ್ಕೆ ದಾನ ಮಾಡ್ತಾ ಇರ್ತಾರೆ, ಅಕ್ಕಿ ದಾನ ಮಾಡ್ತಾ ಇರ್ತಾರೆ. ತಾವು ಸೋನಾ ಮಸೂರಿ ತಿಂತಾರೆ, ಆದರೆ ಸೋನಾ ಮಸೂರಿ ಅಲ್ಲದೇ ಇರೋವಂಥದ್ದು ಯಾವುದೋ ಒಂದು ಲೋ ಕ್ವಾಲಿಟಿ ಅಕ್ಕಿಯನ್ನು ದೇವರ ಹೆಸರಿನಲ್ಲಿ ದಾನ ಮಾಡ್ತಾ ಇರ್ತಾರೆ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ನೀವು ಏನು ತಿಂತೀರಾ, ನಿಮಗೆ ಏನು ಇಷ್ಟವೋ ಅದನ್ನೇ ದಾನ ಮಾಡಿ. ಅದರಲ್ಲೂ ಹೆಂಗಿರಬೇಕಪ್ಪ ಅಂತ ಹೇಳಿದ್ರೆ ತಿಂದವರಿಗೆ ಖುಷಿಯಾಗಬೇಕು ಮತ್ತು ಹಸಿದಂಥವರಿಗೆ ದಾನ ಮಾಡಿ. ಯಾರೋ ಇರ್ತಾರೆ, ಅದು ನಿಮ್ಮ ಬಂಧುಗಳಿರ್ತಾರೆ, ಇವರು ಇರ್ತಾರೆ, ಕರೆದು ಬಿಡ್ತೀರಾ ಫೋನ್ ಮಾಡಿ, ಬನ್ನಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು. ಅವ್ರಿಗೆ ಇಷ್ಟ ಇರುತ್ತೋ ಇಲ್ಲವೋ ಬಂದು ತಿಂತಾರೆ. ಸುಮಾರು ಜನ ಬಂದು ಶ್ರಾದ್ದಗಳಲ್ಲಿ ತಿನ್ನಲ್ಲ, ಅಂಟು ಮುಂಟು ಅಂತ ಏನೋ ಲೆಕ್ಕಾಚಾರಗಳಾಗ್ತಾ ಇರ್ತಾರೆ. ಸರಿನಾ? ಅದು ಪುಣ್ಯದ ಕೆಲಸ. ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ದೇವತೆಗಳಿಗಿಂತ ಹೆಚ್ಚು ನಮ್ಮ ಪಿತೃದೇವತೆಗಳು ಅಂತಹ ಒಂದು ಶ್ರಾದ್ದದಲ್ಲಿ ತಿನ್ನೋದಕ್ಕೆ ಯಾವುದೇ ಒಂದು ಅಭ್ಯಂತರ ಇಲ್ಲ. ಇನ್ನೂ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ಸುಮಾರು ಪುರಾಣಗಳಿದ್ದಾವೆ. ನಮಗೆ ಸಿಕ್ಕಿರುವಂಥದ್ದು ಪ್ರಿಂಟ್ ಆಗಿರುವಂಥದ್ದು, ಕನ್ನಡದಲ್ಲೇ ಪ್ರಿಂಟ್ ಆಗಿರುವಂಥದ್ದು ಏನಿಲ್ಲ ಅಂತ ಹೇಳಿದ್ರೆ ಒಂದು 30 ಚಿಲ್ಲರೆ ಪುರಾಣಗಳಿವೆ. ಆ 30 ಪುರಾಣಗಳಲ್ಲೂ ಸಹ ಒಂದು ಅಧ್ಯಾಯ, ಒಂದು ಪುಸ್ತಕ ಶ್ರಾದ್ದದ ಕುರಿತಾಗಿ ಡಿಸ್ಕಸ್ ಮಾಡುತ್ತೆ ಅಂದರೆ ನಿಜವಾಗ್ಲೂ ಶ್ರಾದ್ದ ಎಷ್ಟು ಪವಿತ್ರವಾದದ್ದು ಎಂದು ತಿಳಿದುಕೊಳ್ಳಿ. ಹಾಗೆಂದೇಳಿ ಯಾರೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಸಾವಿರಾರು ರೂಪಾಯಿ ಎಲ್ಲ ಖರ್ಚು ಮಾಡೋಕ್ಕೆ ಹೋಗಬೇಡಿ. ನೀವು ಯಾವುದೋ ಒಂದು ಯಾವ ಮಾರ್ಗದಲ್ಲಿ ನೀವು ಹಣ ಸಂಪಾದನೆ ಮಾಡಿರ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಆದರೆ ದಯವಿಟ್ಟು ಶ್ರಾದ್ದ ಮಾಡಬೇಕಾದರೆ ಮತ್ತು ಪಿತೃಗಳ ಹೆಸರಿನಲ್ಲಿ ದಾನ ಮಾಡಬೇಕಾದ್ರೆ ನೀವು ಮಾಡಬೇಕಾಗಿರೋದು ನಿಮ್ಮ ಸ್ವಂತದ್ದು ಅನ್ನುವಂತಹ ಹಣವನ್ನು ಖರ್ಚು ಮಾಡಬೇಕು. ಕೊಳ್ಳೆ ಹೊಡೆದಿರೋಂಥದ್ದಲ್ಲ. ನೀವು ನಿಮ್ಮ ಸ್ವಂತದ್ದು ಎನ್ನುವಂತಹದ್ದು ಯಾವುದೋ ಒಂದು 100 ರೂಪಾಯಿ ಇದ್ದರೆ 100 ರೂಪಾಯಿ ಖರ್ಚು ಮಾಡಿ, 1000 ರೂಪಾಯಿ ಇದ್ದರೆ 1000 ರೂಪಾಯಿ ಖರ್ಚು ಮಾಡಿ, ಅಷ್ಟೇ.
ಆದರೆ ಹೊಟ್ಟೆ ಹಸಿದವರಿಗೆ ಅನ್ನ ಹಾಕಿ. ಸಾಧ್ಯವಾದರೆ ಹಲವಾರು ಕಾಯಿ ಪಲ್ಯಗಳು ಇರುವಂತಹ ಒಂದು ಊಟವನ್ನು ಬಡಿಸಿ, ನಿಮಗೆ ಇಷ್ಟವಾಗೋಂಗಿದ್ರೆ. ಮೊದಲೇ ಹೇಳಿದ್ನಲ್ಲ, ನಿಮಗೇನು ಇಷ್ಟನೋ ಅದನ್ನೇ ಬಡಿಸ್ಬೇಕು, ಹಸಿದವರಿಗೆ ಬಡಿಸಬೇಕು. ಈ ರೀತಿ ಹಸಿದವರಿಗೆ ಮನಸ್ತೃಪ್ತಿಯಿಂದ ನೀವೇನು ಇಷ್ಟಪಡ್ತೀರೋ ಅದನ್ನು ಬಡಿಸಿದರೆ 100 ಯಜ್ಞ ಯಾಗಗಳನ್ನು ಮಾಡುವಂತಹ ಪ್ರಮೇಯ ನಿಮಗಿಲ್ಲ. ಅಷ್ಟೊಂದು 100 ಯಜ್ಞ ಯಾಗಗಳನ್ನು ಮಾಡಿದರೆ ಸಿಗುತ್ತಲ್ಲ ಫಲ, ಅಷ್ಟೊಂದು ಫಲವು ಈ ಮಹಾಲಯ ಅಮಾವಾಸ್ಯೆಗೆ ನೀವು ಅನ್ನದಾನ ಮಾಡುವುದರಿಂದ ಲಭಿಸುತ್ತದೆ. ಅಷ್ಟೇ ಅಲ್ಲ, ಇಲ್ಲಿ ಬೃಹಸ್ಪತಿಗಳು ಹೇಳ್ತಾರೆ, ಪ್ರತಿನಿತ್ಯ ಸಾಧ್ಯವಾದವರು ಯಾರೆಲ್ಲ ದಾನ ಮಾಡುತ್ತಾರೋ ಅವರಿಗೆ ಮರುಜನ್ಮ ಅನ್ನೋದು ಇರುವುದಿಲ್ಲ. ಅವರಿಗೆ ಕೋಟಿ ಕನ್ಯೆಯರನ್ನು ದಾನ ಮಾಡಿಕೊಟ್ಟಂತಹ ಪುಣ್ಯ ಲಭಿಸುತ್ತದೆ. ಬೃಹಸ್ಪತಿಗಳು ಇಲ್ಲಿ ತುಂಬ ಒಂದು ಒಳ್ಳೆ ಮಾತು ಹೇಳಿದ್ದಾರೆ ಈ ಒಂದು ಪುರಾಣದಲ್ಲಿ. ಅನ್ನದಿಂದ ಅಖಿಲ ಕೋಟಿ ಪ್ರಾಣಿಗಳು ಜನಿಸಿ ಅನ್ನದಿಂದಲೇ ಜೀವಿಸುತ್ತವೆ. ಎಲ್ಲ ಪ್ರಾಣಿಗಳಿಗೂ ಹೊಟ್ಟೆ ಹಸಿತಾ ಇರ್ತವೆ, ಎಲ್ಲ ಪ್ರಾಣಿಗಳಿಗೂ ಏನೋ ಒಂದು ಊಟ ಬೇಕು. ಆ ಒಂದು ಊಟ, ಆ ಒಂದು ಅನ್ನವನ್ನು ನೀವು ಅವುಗಳಿಗೆ ದಯಪಾಲಿಸುವುದು ಒಂದೇ, ಅವುಗಳಿಗೆ ಜೀವ ನೀಡುವುದು ಒಂದೇ. ಅಂದರೆ ನೀವು ಒಬ್ಬರ ಹೊಟ್ಟೆ ತುಂಬಿಸ್ತಾ ಅಂತ ಹೇಳಿದ್ರೆ ಅವರಿಗೆ ಒಂದು ಜೀವ ಕೊಟ್ಟಂಗೆ. ಒಂದು ದಿನ ನೀವು ನೋಡಿರಬಹುದು ಪೇಪರ್ಗಳಲ್ಲಿ ಅಲ್ಲಿ ಇಲ್ಲಿ ಹಸಿವಿನಿಂದ ಸತ್ತಾರು ಅಂತ ಹೇಳ್ಬಿಟ್ಟು ಬರೆದಿರ್ತಾರೆ, ಸರಿನಾ? ನೀವು ಅನ್ನ ಕೊಟ್ಟರೆ ಅಂತ ಹೇಳಿದ್ರೆ ಅವರ ಜೀವ ಕಾಪಾಡಿದಂತಹ ಪುಣ್ಯ ನಿಮ್ಮದಾಗುತ್ತದೆ. ಅದಕ್ಕಿಂತ ಮೇಲಾಗಿರುವಂತಹ, ಅದಕ್ಕಿಂತಹ ಪುಣ್ಯಕರವಾಗಿರುವಂತಹ ದಾನ ಯಾವುದೂ ಇಲ್ಲ. ಅನ್ನ ದಾನ ಮಾಡೋದು ಒಂದೇ 3 ಲೋಕದಲ್ಲಿ ಇರುವಂತಹ ಶ್ರೇಷ್ಠವಾದಂತಹ ದಾನ ಮಾಡುವುದು ಒಂದೇ ಎಂದು ನಮ್ಮ ಬೃಹಸ್ಪತಿಗಳು ಇಲ್ಲಿ ಹೇಳುತ್ತಾರೆ. ಆದುದರಿಂದಲೇ ಅವರು ಹೇಳ್ತಾರೆ, ಅನ್ನದಾನಕ್ಕೆ ಸಮವಾದಂತಹ ದಾನ ಹಿಂದೆ ಯಾವುದೂ ಇಲ್ಲ, ಮುಂದೆ ಯಾವುದೂ ಇರುವುದಿಲ್ಲ. ಭೂಮಿಯಲ್ಲಿರುವಂತಹ ಅತ್ಯಮೂಲ್ಯವಾದಂತಹ ವಸ್ತು ಅನ್ನ. ಆ ಅನ್ನನ ದಾನ ಮಾಡಿದೆ ಅಂತ ಹೇಳಿದ್ರೆ ಅವರಿಗೆ ಆಸ್ತಿ, ಐಶ್ವರ್ಯ, ವಸ್ತು, ವಾಹನ, ಬಾಳ ಸಂಗಾತಿ ಇವುಗಳ ಲಾಭ ದೊರೆಯುತ್ತದೆ. ಪಿತೃಭಕ್ತನಾಗಿ ಯಾರೆಲ್ಲ ಅನ್ನದಾನವನ್ನು ಈ ದಿನ ಮಾಡುತ್ತಾರೋ ಅವರಿಗೆ ತಾವು ಬಯಸಿದಂತಹ ಇಷ್ಟಾರ್ಥಗಳೆಲ್ಲವೂ ಬೇಗ ಲಭಿಸುತ್ತಾ ಹೋಗುತ್ತವೆ ಎಂದು ನಮ್ಮ ಬೃಹಸ್ಪತಿಗಳು ಈ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದ್ದಾರೆ. ನಾವು ಈಗಾಗಲೇ ಹೇಳಿದಂಗೆ ಬೀಸಣಿಕೆ ಆಗಿರಬಹುದು, ತಲೆದಿಂಬು ಹಾಸಿಗೆ ಆಗಿರಬಹುದು, ಚಪ್ಪಲಿ ಆಗಿರಬಹುದು, ಇವು 3 ಇಲ್ಲಾಂದರೂ ಅನ್ನದಾನ ಆಗಿರಬಹುದು. ಈ 4ರಲ್ಲಿ ಯಾವುದಾದರೂ ಒಂದನ್ನು ಮಹಾಲಯ ಅಮಾವಾಸ್ಯೆ ಒಂದು ಸಂದರ್ಭದಲ್ಲಿ ಅಥವಾ ಶ್ರಾದ್ದಗಳ ಸಂದರ್ಭದಲ್ಲಿ, ಪಿತೃದೇವತೆಗಳ ಪೂಜೆಯ ಸಂದರ್ಭದಲ್ಲಿ ಯಾರೆಲ್ಲ ದಾನ ಮಾಡುತ್ತಾರೋ ಅವರು ಧರ್ಮಗಳಲ್ಲೆಲ್ಲ ದಾನವೆಂಬಂತಹ ಶ್ರೇಷ್ಠವಾದಂತಹ ಧರ್ಮವನ್ನು ಆಚರಿಸಿದಂಥವರಾಗಿ ಶ್ರೇಷ್ಠವಾದಂತಹ ಸ್ವರ್ಗವನ್ನು ಸೇರುತ್ತಾರೆ ಎಂದು ನಮ್ಮ ಬೃಹಸ್ಪತಿಗಳು ಬ್ರಹ್ಮಾಂಡ ಪುರಾಣದಲ್ಲಿ 16ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಹೀಗೆ ಮಾಡಿ ಪಿತೃದೇವತೆಗಳ ಕೃಪೆಗೆ ಪಾತ್ರರಾಗಿ ಎಂದು ನಾವು ಸಹ ಹಾರೈಸುತ್ತೇವೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡುತ್ತಿದ್ದೀರಾ ಜ್ಯೋತಿಷ್ಯ ಟಿಪ್ಸ್ ಚಾನೆಲ್. ಧನ್ಯವಾದಗಳು.